ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಬೇಕೇ ಬೇಕು ನ್ಯಾಯ ಬೇಕು, ಸರ್ಕಾರಿ ವೈದ್ಯ ಬೇಕು. ದಂಡಿಗೆ गलत है याद आना। यूट्यूब न्यूज में स्वागत है आप सभी दर्शकों का। मैं हूं सानिया। ಆಗಮಿಸಿದ್ದವರಿಗೆ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಚಿಂಬೂರು ವಿಭಾಗದಿಂದ ಸ್ವಾಗತ ಬಯಸ್ತಾ ಇದ್ದೀವಿ. ದಯವಿಟ್ಟು ಹೆಣ್ಮಕ್ಳು ಕೆಳಗಡೆ ಕೂತ್ಕೋಬೇಕಂತ ವಿನಂತಿಸ್ತಾ ಇದ್ದೀವಿ. ಹೆಣ್ಮಕ್ಳು ದಯವಿಟ್ಟು ಕೆಳಗಡೆ ಈ ಕಡೆ ಕೂತ್ಕೋಬೇಕು, ಈ ಕಡೆ ಮತ ಮಾಡ್ಬೋದು. ಪುರುಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನೊಂದು ತಮ್ಮಲ್ಲಿ ವಿನಂತಿಗೆ ಅಧ್ಯಕ್ಷರಾಗಿ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ. ದಯವಿಟ್ಟು ಇಂದಿನ ನಮ್ಮ ಕೃಷ್ಣ ಕಣಿವೆಯ ಹೋರಾಟಗಾರರಂತ ಬಸವರಾಜ್ ಕುಮಾರ್ ಸರ್ ಅವರಿಗೂ ಹಾಗೆ ಸಂಗಣ್ಣ ಸರ್ ಅವರಿಗೂ ನಾವು ಅಖಿಲ ಭಾರತೀಯ ಜಂಜಮ್ ಅಸೋಸಿಯೇಷನ್ ಪರವಾಗಿ ಆತ್ಮೀಯರಾಗಿರುವಂತಹ ಮಿತ್ರರಾಗಿರುವಂತಹ ಮೊಹಮ್ಮದ್ ಯೂಸುಫ್ ಜಮಾದಾರ್ ಅವರ ನೇತೃತ್ವದಲ್ಲಿ ಇಂದು 21ನೆಯ ದಿನದ ಹೋರಾಟಕ್ಕೆ ನಮ್ಮ ವೇದಿಕೆಗೆ ಒಂದು ಬೆಂಬಲವನ್ನು ಸೂಚಿಸಲು ಆಗಮಿಸಿದ್ದಾರೆ. ಅವರಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಹೋರಾಟ ಸಮಿತಿಯಲ್ಲಿ ಆಗಮಿಸಿರುವಂತಹ ಮಶಾದ್ ಅವರು, ಬಾಬಾಸಾಹೇಬ್ ಅತ್ತಿಕ್ಯಾಳ್ ಅವರು, ಹಾಗೆ ಯಾಸ್ಮೀನ್ ಕನ್ನೂರ್ ಅವರು, ಶಿವಗಂಗಾ ಕಟ್ಟಿಮನಿ ಅವರು, ಹಾಗೆ ನಮ್ಮ ಮಧ್ಯದಲ್ಲಿ ಸೈದಾ ಜಾಧವ್ ಅವರು, ರೂಪಾ ಹಿರೇಮಠ ಅವರು, ಹಾಗೆ ವೈಶಾಲಿ ಬಾಗೇವಾಡಿ ಅವರು, ಹಾಗೆ ರುಕ್ಸಾನ ಮುಲ್ಲಾ ಅವರು ಸೇರಿದಂತೆ ಇನ್ನೂ ಹಲವು ಇವತ್ತಿನ ನಾಯಕರುಗಳು ಈ ವೇದಿಕೆಗೆ ಆಗಮಿಸಿದ್ರಿ. ಜಂಜಮ್ ಅಸೋಸಿಯೇಷನ್ ಪರವಾಗಿ ಆಗಮಿಸಿರುವಂತಹ ಮೊಹಮ್ಮದ್ ಯೂಸುಫ್ ಜಮಾದಾರ್ ಅವರು ಮಾಧ್ಯಮ ಮಿತ್ರರು, ಹಾಗೆ ಹಲವಾರು ಪ್ರಗತಿಪರ ಕಾರ್ಯಗಳ ಮೂಲಕ ಹೋರಾಟಗಳ ಮೂಲಕ ಗುರುತಿಸಿಕೊಂಡಿರುವಂತಹ ಆತ್ಮೀಯರಾಗಿರುವಂತಹ ಮೊಹಮ್ಮದ್ ಯೂಸುಫ್ ಅವರು ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಈ ವೇದಿಕೆ ಮ್ಯಾಗ ಏನ್ ಎಲ್ಲಾರು ಜನ ಕೂತಾರ, ಅವರು ಎಲ್ಲಾರಿಗೆ ನಮ್ಮ ನಮಸ್ಕಾರಗಳು. ಈಗ ಈ ಹೋರಾಟ ಕನಿಷ್ಠ ಇಲ್ಲಂದ್ರೆ ಒಂದು 20 ದಿವಸ ಆಯ್ತು ಸ್ವತಂತ್ರವಾಗಿ ಇದು ನಡೀಲಾಗತ್ತದ. ಮಳೆ ಬರ್ಲಿ ಬಿಸಿಲಾಗ್ಲಿ ಈ ಹೋರಾಟ ಏನು ನಿಲ್ಲಿಲ್ಲ. ಬಹುಶಃ ಈ ಬಿಜಾಪುರ ಮತಕ್ಷೇತ್ರದ 8 ಶಾಸಕರಿಗೆ ಇನ್ನೂ ತನಕ ಗಮನಕ್ಕೆ ಬಂದಿದ್ದು ಕಾಣ್ತದ. ಇವರು ಹೋರಾಟ ಏನ್ ಕೂತಾರ, ವಿಜಯಪುರ ನಗರದಲ್ಲಿ ಏನ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡೋದು ಸರ್ಕಾರ ಉದ್ದೇಶ ಏನ ಐತಿ, ಆ ಉದ್ದೇಶ ಪೂರ್ತಿ ಆಗ್ಬಾರ್ದಂತೇಳಿ ಇವರು ಹೋರಾಟ ಕೂತಾರೆ. ಈಗ ರಾಜ್ಯ ಸರ್ಕಾರ ಏನ್ ಹೇಳ್ತಾರಂದ್ರ, ಕೇಂದ್ರ ಸರ್ಕಾರದಿಂದ ನಮ್ಗೆ ಆದೇಶ ಬರ್ತದ. ಆ ಕೇಂದ್ರ ಸರ್ಕಾರ ಆದೇಶ ಮೇರೆಗೆ ನಾವು ರಾಜ್ಯ ಸರ್ಕಾರದಿಂದ ಬಿಜಾಪುರ ನಗರಕ್ಕೆ ಒಂದು PPP ಮಾಡ್ಬೇಕಂತೇಳಿ ಇವರು ಒತ್ತಾಯ ಮಾಡತ್ತಾರ. ಆದ್ರೆ ಈ ಹೋರಾಟ ಕೊಟ್ಟಿದ್ದವ್ರು ಒಂದು 20 ದಿವಸ ಆಯ್ತು. ಏನೇ ಇವರು 20-30 ಮಂದಿ ಕೂತಾರ. ಇವ್ರಿಗೆ ಇಷ್ಟೇ ಸರ್ಕಾರಿ ಕಾಲೇಜ್ ಬೇಕಾಗಿಲ್ಲ. ಇಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಯ್ತಂದ್ರ ಇಡೀ ಬಿಜಾಪುರ ನಗರಕ್ಕೆ ಎಷ್ಟು ಜನರು ಇರ್ತಾರ ಅವ್ರೆಲ್ಲಾರ್ಗ ಸೌಲಭ್ಯ ಸಿಗ್ತದ. ಅವ್ರೆಲ್ಲಾರ ಪರವಾಗಿ ಇವರು ಹೋರಾಟ ಕೂತಾರ. ಈಗ ನಮ್ಮ ಈ ವೇದಿಕೆ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಆಗಲಿ ಮತ್ತ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಆಗಲಿ ಒಂದೇ ಮನವಿ ಮಾಡ್ಕೊಳ್ಳೋದು ಏನಂದ್ರ, ಈ ವಿಜಯಪುರ ನಗರದಲ್ಲಿ ಆಲ್ರೆಡಿ 2 ಮೆಡಿಕಲ್ ಕಾಲೇಜ್ ಅದಾವ, 2 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅದಾವ. ಒಂದು BLD ಮೆಡಿಕಲ್ ಕಾಲೇಜ್ ಐತಿ, ಒಂದು ಆಲಮೆಂಟ್ ಮೆಡಿಕಲ್ ಕಾಲೇಜ್ ಅದ. ಈ ಮತ್ತೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಡುವ ಉದ್ದೇಶ ಏನದ ಇವ್ರದ್ದು? ಇವ್ರ ಉದ್ದೇಶ ಇಷ್ಟೇ, ಈ ಬಿಜಾಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಅವ್ರಿಗೊಂದು ಮಾಡ್ಕೊಳ್ಬೇಕಂತ ಇವ್ರದ್ದು ಉದ್ದೇಶ ಇಲ್ಲ. ಆದ್ರೆ
ಈ ಉದ್ದೇಶ ಏನದಲ್ಲ, ಈ ಬಿಜಾಪುರ ಜನರು ಪೂರ್ತಿ ಮಾಡಕ್ಕೆ ಕೊಡಲಿಲ್ಲ. ಈ ನಮ್ಮ ಭಾರತ ದೇಶದಾಗ ಇಂಥ ಇದು ಐತಿ ಅಂದ್ರ, ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಒಬ್ಬ ಲಾಯರ್ ಬಂದ್ ಕೇಸಿಂದ ಬೂಟ್ ಒಕಾಡ್ತಾರಂದ್ರ ಇಷ್ಟು ನಮ್ಮ ಕೆಟ್ಟ ಪರಿಸ್ಥಿತಿ ಆಗ್ಯದ. ಇನ್ನು ಈ ನಮ್ಮ ಬಿಜೆಪಿ ಸರ್ಕಾರಕ್ಕೆ 400 ಸೀಟ್ ಪೂರ ಬಂದಿಲ್ಲ. 400 ಸೀಟ್ ಪೂರ್ತಿ ಆದ್ರೆ ಇವ್ರು ಏನ್ ಮಾಡ್ತಿದ್ರು ಹೇಳ್ರಿ? ಈಗ 400 ಸೀಟ್ ಆಗಿಲ್ಲ, ಪೂರ್ತಿ ಬೆಂಬಲ ಇವ್ರದ್ದು ಸರ್ಕಾರ ಆಗಿಲ್ಲ. ಆದ್ರೂ ಇವರು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಇವರು ಬೂಟದಿಂದ ಇದು ಅಪ್ಪಾನ್ ಮಾಡೋ ಕೆಲಸ ಮಾಡ್ತಾರಂದ್ರ ಈ ಮುಂದೆ ನಾವು ವಿಚಾರ ಮಾಡೋದು ಸಂಗತಿ ಐತಿ. ಈಗ ನಮ್ ಹೇಳುದೇನು, ಈ ಬರುವ ಮಂದಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆದ್ರ ಇವ್ರು ಬರು ಹೇಳ್ಬೇಕು. ಪ್ರತಿಯೊಂದು ವಿಷಯಕ್ಕೆ ರೊಕ್ಕ ಕೊಡ್ಬೇಕಾಗ್ತದ. ನೀವೆಲ್ಲಾರು ಬರು ಬಂದಿರಲ್ಲ, ಒಂದು ಇಂಜೆಕ್ಷನ್ ರೊಕ್ಕ ಕೊಡ್ಬೇಕಾಗ್ತದೆ, ಒಂದು ಗುಳಿಗೆ ತಗೋಬೇಕು ರೊಕ್ಕ ಕೊಡ್ಬೇಕಾಗ್ತದೆ. ಪ್ರೈವೇಟ್ ಸರ್ಕಾರಿ ದವಾಖಾನೆ ಬಂದ್ ಆಗ್ತದ. ಪ್ರತಿಯೊಂದು ಸರ್ಕಾರಿ ದವಾಖಾನೆ ಸಿಗಂಗಿಲ್ಲ. ಮೆಡಿಕಲ್ ಕಾಲೇಜ್ ಈಗ ಒಂದು ಮೆಡಿಕಲ್ ಕಾಲೇಜ್ ಸೀಟ್ ತಗೋಬೇಕಾದ್ರೆ 1 ಕೋಟಿದಿಂದ 2 ಕೋಟಿ ರೂಪಾಯಿ ಕೊಡ್ಬೇಕು. ಅವ್ರು ಡಾಕ್ಟರ್ ಆಗಿ ಬರ್ಬೇಕಾದ್ರೆ ಒಂದು ಮಿನಿಮಮ್ 5-6 ಕೋಟಿ ರೂಪಾಯಿ ಅವರು ಖರ್ಚು ಮಾಡಿ ಡಾಕ್ಟರ್ ಆಗಿರ್ತಾರೆ. ಮತ್ತ ಅವ್ರು ಯಾರ ಕಡೆ ವಸೂಲಿ ಮಾಡ್ಬೇಕು? ನಿಮ್ಮಂತ ಬರೋ ಕಡೆ ವಸೂಲಿ ಮಾಡ್ತಾರೆ. ಒಂದು ರೂಪಾಯಿ ಸಿಗೋದು ಹುಡುಗಿ 10 ರೂಪಾಯಿ ಬರತ್ ಕೊಡ್ತಾರೆ. ಅದಕ್ಕೆ ಇವ್ ನಮ್ದೇನು ಹೋರಾಟ ಅದ ಅಂದ್ರ, ಈ ಬಿಜಾಪುರ ನಗರದಲ್ಲಿ ಆದ್ರ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಕೊಟ್ರ ಎಲ್ಲಾರು ತಮ್ಮ ಏನೋದಲ್ಲ ಎಲ್ಲಾ ಮತದಾರರು ಮತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಾ ಹೆಚ್ಚು ಬಹುಮತದಿಂದ ಆರಿಸಿ ತಗೊಂಡ್ಬರ್ತಾರೆ. ಈಗ ಇದೇ ರೀತಿ ಇವರು ಮೂಲಭೂತ ಸೌಲಭ್ಯ ಕೊಡ್ಲಾಕ ಕಾಂಗ್ರೆಸ್ ಸರ್ಕಾರ ವಿಫಲ ಆಗ್ಲತ್ತದ. ಎಲ್ಲ ಮಹಿಳೆಗೆ ಇವ್ರು ಏನ್ ಹೇಳ್ತಾರಂದ್ರ, ನಾವು 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ ಕೊಡಾಗತ್ತೀರಿ, ಮತ್ತೊಂದು ಇದು ಪ್ರೈವೇಟ್ ಕಾಲೇಜ್ ಕೊಡಾಗತ್ತಲ್ಲ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡುದು ಯಾಕ? ಈಗ 5 ಗ್ಯಾರಂಟಿ ಯಾರ ನೀವು ಕೇಳಿದ್ರೆ 5 ಗ್ಯಾರಂಟಿ ಬಸ್ ಫ್ರೀ ಕೇಳಿದ್ರೆ ಏನು ನಿಮ್ಗೆ ಕೇಳಾಗತ್ತೀರಿ? ಬಸ್ ಫ್ರೀ ಕೇಳಿದ್ರಿ, बस फ्री पूछा था क्या तुम्हें? 2-2 मांगे थे क्या? तुम्हें सरकार जबरदस्ती दे रही अधिकार में आने के वास्ते। अभी इन्हें प्राइवेट मेडिकल कॉलेज अगर करे तो ये जितना 5 साल में तुमने दिए उन्हें 1 साल में निकाल लेते। तो तुमने प्राइवेट मेडिकल कॉलेज होना है कि सरकारी कॉलेज होना? सरकारी मेडिकल कॉलेज होना। तो इन्होंने 20 दिन से इन्होंने होराट कर रहे हैं, तो तुम्हारे सब चले का सपोर्ट है इनके साथ। ಈಗ ನಮ್ಮ ಅಖಿಲ ಭಾರತೀಯ ಸಂವಿಧಾನ ಅಸೋಸಿಯೇಷನ್ ವತಿಯಿಂದ ನಮ್ಮ ಸಂಪೂರ್ಣ ಬೆಂಬಲ ಇವ್ರು ಏನು ಹೋರಾಟ ಕೊಡ್ತಾರ ಅವ್ರ ಕಡೆ ಐತಿ. ನಮ್ಮ ಯಾರು ಮಾತಾಡಕ್ ಅವಕಾಶ ಕೊಟ್ಟರು ಎಲ್ಲ ಹೋರಾಟಗಾರರಿಗೆ ಧನ್ಯವಾದಗಳು. ಪಾದಕಮಲದಲ್ಲಿ ನೆಲೆಸುತ್ತ ಶಿಕ್ಷಣ ಸಂಘಟನೆ ಹೋರಾಟದಿಂದ ಸ್ವಾಭಿಮಾನದ ಬೀಜ ಬಿತ್ತಿರುವಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ಯಾರ, ಆ ತರ ಎಲ್ಲಾರು ದೊಡ್ಡವ್ರ ಆಗೋಕ್ ಹೋಗ್ಯಾರ, ಶ್ರೀಮಂತ ಆಗೋಕ್ ಹೋಗ್ಯಾರ. ಅದಕ್ಕೆ ನಮ್ದೇನೈತಿ, ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಡಾಕ್ಟರ್ ಆಗ್ಬೇಕು ಮಾಡ್ಸ್ಯಾರ. ಏನಾಗಬೇಕು, ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಡಾಕ್ಟರ್ ಆಗ್ಬೇಕು. ಯಾಕಂದ್ರೆ ಬಡವ್ರು ಇದ್ದಾರಂತ ಮಕ್ಕಳು ಡಾಕ್ಟರ್ ಆಗ್ಯಾರ. ಬಡವ್ರ ಮಕ್ಕಳು ಯಾರೋ ಡಾಕ್ಟರ್ ಲಾಯರ್ ಏನೂ ಆಗಿಲ್ಲ. ಅದಕ್ಕೆ ನಮಗ ಪ್ರೈವೇಟ್ ಕಲಿಸೋ ಯೋಗ್ಯತೆ ಇಲ್ಲ, ನಮಗ್ ಕಲಿಸೋದೇ ಇಲ್ಲ, ರೊಕ್ಕ ಹಾಕಂಗಿಲ್ಲ. ನಮಗ ಗೌರ್ಮೆಂಟ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂದ್ರೆ ಬೇಕು. ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಎಲ್ಲಿ ತನ ನೀವು ಮಾಡ್ಕೊಡಂಗಿಲ್ಲ, ಅಲ್ಲಿ ತನ ನಮ್ ಧರ್ಮಿ ನಮ್ಮ ಹೋರಾಟ ಹಿಂಗ ನಾವು ಬೆಲ್ಲ ಕೊಟ್ಕೊಂಡೇ ಇರ್ತೇವೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಹೇಳ್ಕೊಡ್ತಾರೆ, ನಮ್ಮ ಹಕ್ಕು ಶ್ರೀಮಂತರಿಗೆ ಬಿಟ್ಟು ಹೋಗಿಲ್ಲ, ನಮ್ಮ ಹಕ್ಕು ಬಡವ ಡಾಕ್ಟರ್ ನಮ್ಮ ಕೈಯಲ್ಲಿ ಕಟ್ಕೊಂಡು ತೀರ್ತಿಲ್ಲ. ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸಂಬಂಧಿಸಿದ ಹೋರಾಟ ಅಲ್ಲ, ಎಲ್ಲ ಸಂಘಟನೆಯವರು ತಾವೇನು ಪಾಲ್ಗೊಂಡಿದ್ದೀರಿ, ಎಲ್ಲ ಸಂಘಟನೆಯವರು ಇದರಲ್ಲಿ ಭಾಗವಹಿಸಿ
ಈ ಹೋರಾಟವನ್ನ ಯಶಸ್ವಿಯಾಗಿ ಮಾಡಿ ಈಗಾಗಲೇ ಬಾಗಲಕೋಟೆಯಲ್ಲಿ 3 ಮೆಡಿಕಲ್ ಕಾಲೇಜ್ ಇದಾವೆ ನಮ್ಮ ಪಕ್ಕದ ಜಿಲ್ಲೆಯಲ್ಲೇನೆ. ಅಂದ್ರೆ ಅಲ್ಲಿನೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಲುವಾಗಿ ಬಹಳಷ್ಟು ಇದೇ ತರ ಸಾರ್ವಜನಿಕರು ಹೋರಾಟ ಮಾಡಿ ಅದರ ಪ್ರತಿಫಲವಾಗಿ ಈಗ ಬಾಗಲಕೋಟೆಯಲ್ಲಿ ಆಗಿದೆ. ಅದೇ ರೀತಿ ಬಿಜಾಪುರದಲ್ಲಿ ಕೂಡ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಸಹಭಾಗಿತ್ವದಲ್ಲಿ ನಡೆದಂತ ಈ ಹೋರಾಟ ಇದು ಕೂಡ ಯಶಸ್ವಿಯಾಗಲಿ. ನಮ್ಮಲ್ಲಿ ಒಟ್ಟು 13 ತಾಲೂಕುಗಳ ಪೈಕಿ ಅಂದ್ರೆ 13 ತಾಲೂಕುಗಳಲ್ಲಿ ಇರುವಂತ ಎಲ್ಲ ಹೋರಾಟಗಾರರು ಒಂದೊಂದು ದಿವಸ ಒಂದೊಂದು ಇಲ್ಲಿ ಬಂದು ಹೋರಾಟ ಮಾಡಿದ್ರೆ 13 ದಿವಸ ಮತ್ತೆ ಮುಂದೆ ಹೋರಾಟ ಸಾಗುತ್ತೆ. ಆ ಹೋರಾಟದ ಉದ್ದೇಶ ಯಾವ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ, ಒಂದು ಜಾತಿಯ ವಿರುದ್ಧ ಅಲ್ಲ, ಭಾವಿ ಭವಿಷ್ಯದ ನಮ್ಮ ಮಕ್ಕಳಿಗಾಗಿ ಆ ಒಂದು ಅವಕಾಶ ಸಿಗಲಿ ಮಕ್ಕಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಅನ್ನುವಂತ ಒಂದು ಈ ಹೋರಾಟ ಇದೆ. ಈ ಹೋರಾಟ ಸಂಪೂರ್ಣವಾಗಿ ಯಶಸ್ವಿ ಆಗುವವರಿಗೆ ಬೈಯಾರ್ ಇಲಾಖೆ ಮಾತಾಡುವಾಗ ಬಹಳ ಒಳ್ಳೆ ಕೆಲವು ವಿಷಯಗಳನ್ನ ಹೇಳಿದ್ರು. ನಾನು ಹೆಚ್ಚು ಮಾತಾಡಂಗಿಲ್ಲ. ನೀವು ನಮ್ಮ ಭಾಗದಲ್ಲಿ ಬಾಗೇವಾಡಿ, ಮುದ್ದೇಬೇಳು, ದೇವರಿಪ್ಪರಿಗೆ ಆ ಭಾಗದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಹಾಕೊಂಡ್ರೆ ನಾವು ಯಾವುದೇ ಒಂದು ಜವಾಬ್ದಾರಿಯನ್ನ ಕೊಟ್ರೆ ನಿಶ್ಚಿತವಾಗಿ 2-3 ತಾಲೂಕುಗಳಲ್ಲಿ, ಯಾಕಂದ್ರೆ ಜಿಲ್ಲಾ ಬಹಳ ದೊಡ್ಡದಿರುವುದರಿಂದ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಯಾ ನಮ್ಮ ನಾಯಕರು ಅದರಲ್ಲಿ ನಾವು ಕೂಡ ಸಹಭಾಗಿತ್ವವನ್ನ ಹೊಂದ್ತೇವೆ, ನಾವು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಹೇಳ್ಬೇಕು ಮುಗಿಸ್ತೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ವಿಜಯಪುರ ಜಿಲ್ಲೆಯ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪಾದ ಪಂಕಜಗಳಲ್ಲಿ ಹಣೆ ಮರೆದು ಇನ್ನು ಈ ಭಾರತ ದೇಶದ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರೈತರನ್ನು ನನ್ನ ಮನದಾಳದಲ್ಲಿ ನೆನೆಸುತ್ತಾ, ಅದೇ ರೀತಿಯಾಗಿ ನಾವು ಶಾಂತತೆಯಿಂದ ನಮ್ಮ ಮನೆಯೊಳಗೆ ಶಾಂತತೆಯಿಂದ ಇರಬೇಕಾದರೆ ಹಗಲು ರಾತ್ರಿ ಎನ್ನದೇ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಆತ್ಮದಲ್ಲಿ ನೆನೆಸುತ್ತಾ, ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಬಡವರ ಸಲುವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತ ಹೇಳಿ ವಿಜಯಪುರ ಜಿಲ್ಲೆಯ ಸಾಕಷ್ಟು ಸಂಘಟನೆಯ ಮುಖಂಡರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಕೂಡಿ ಇವತ್ತಿನ ದಿವಸ ಹೇಳಿದ್ರೆ 21ನೇ ದಿವಸ ಸತತವಾಗಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರಲ್ಲಿ ಏನೈತಪ್ಪ ಅಂತಂದ್ರೆ ಇದು ಶ್ರೀಮಂತರಿಗೆ, ಬಡವರಿಗೆ ಮತ್ತು ಆ ಜಾತಿಯವರಿಗೆ ಈ ಜಾತಿಯವರಿಗೆ ಸಂಬಂಧಪಟ್ಟಿದ್ದು ಯಾವುದೂ ಅಲ್ಲ. ಇದು ಏನೈತಪ್ಪ ಅಂತಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತ ಹೇಳಿ ಇದು ಇವರು ಸತ್ಯಾಗ್ರಹದ ಮೂಲ ಉದ್ದೇಶ ಅದ. ಯಾಕಂತಂದ್ರೆ ಖಾಸಗೀಕರಣ ಏನದ ಅಂತಂದ್ರೆ ಸಿಕ್ಕಾಪಟ್ಟಿ ದುಡ್ಡಿದ್ದವರು, ಶ್ರೀಮಂತ ಇದ್ದವರು ಅದರೊಳಗೆ ಅರ್ಧ ಭಾಗ ಸರ್ಕಾರದ್ದು, ಅರ್ಧ ಭಾಗ ಅವ್ರಿಗೆ ಹಾಕಿ ನಾಳೆಗೆ ಒಂದು 20 ಸೀಟ್ ಆ ಮೆಡಿಕಲ್ ಬೇಕಾಗಿತ್ತಪ್ಪ ಅಂತಂದ್ರೆ 15 ಸೀಟ್ ಸರ್ಕಾರದವ್ರು 5 ಕೋಟಿ ಕೊಡ್ರಿ, 4 ಕೋಟಿ ಕೊಡ್ರಿ, 3 ಕೋಟಿ ಕೊಡ್ರಿ ಅಂತ ಹೇಳಿ ನಮ್ಮಂತ ಬಡವರು ಬರೀ ಕನಸಾಗಿ ಉಳಿದಿದ್ದೆ. ನಮ್ಮ ಮಗ ಮೆಡಿಕಲ್ ಕಲಿಬೇಕು, ನಮ್ಮ ಮಗ ಇಂಥವಾಗಬೇಕು ಅಂಥವಾಗ್ಬೇಕು ಅಂತೇಳಿ ಏನೇ ನಮ್ಮ ಮನಸ್ಸಿನೊಳಗೆ ಏನ್ರ ಇತ್ತು ಮೆಡಿಕಲ್ ಕಾಲೇಜ್ನಾಗ ಆಗ್ಬೇಕು ಅಂತಂದ್ರೆ ಅದು ಯಾವುದೋ ನಾವು ಶಾಲಿ ಕಲಿಸಿ ನೀವು BA ಮಾಡ್ರಿ, BCom ಮಾಡ್ರಿ, ಬೇಕಾದ ಡಿಗ್ರಿ ಕಲ್ತ್ರು ನಮಗೆ ಸೀಟ್ ಸಿಗುವುದಿಲ್ಲ. ಇದು ಒಳ್ಳೆಯ ವೇದಿಕೆ ಇದೆ. ಯಾಕಂತಂದ್ರೆ ಮನೆಯೊಳಗೆ ಕೂತಂತ ಎಲ್ಲರೂ ಸಮಾಜದ ಕಟ್ಟ ಕಡೆ ಜನರು ಹಿಡ್ಕೊಂಡು ಎಲ್ಲ ಬಡವರು ಶ್ರೀಮಂತರು ಕೂಡಿ ಇದಕ್ಕೆ ಈಗಲೇ ಮಟ್ಟ ಹಾಕಬೇಕು. ಯಾಕೆ ಮಟ್ಟ ಹಾಕಬೇಕು ಅಂತಂದ್ರೆ ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸರ್ಕಾರಿ ಬಿಟ್ಟು ಸರ್ಕಾರಿ ಸೌಭಾಗ್ಯತ್ವ ಅಂದ್ರೆ ಖಾಸಗೀಕರಣದ ಜೊತೆಗೆ ಕೂಡಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಯ್ತು ಅಂತಂದ್ರೆ ನಮ್ಮ ಮಕ್ಕಳು ಯಾರು ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ ಪದವಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ಕಟ್ಟಿಟ್ಟ ಬುತ್ತಿ. ಯಾಕಂತಂದ್ರ ನಿಮಗೆ ಯಾರಿಗೂ ಗುರ್ತಿರಂಗಿಲ್ಲ. ನಾವು ಕೂಲಿ ಕಾರ್ಮಿಕರು ದಿನ 10 ಗಂಟೆ ಮುಂಜಾನೆ 8ಕ್ಕೆ ಕೆಲಸಕ್ಕೆ ಹೋಗೋದು, 5ಕ್ಕೆ ಹೊರಗೆ ಬಂದ್ಬಿಡೋದು, ಅಷ್ಟೇ ಗುರ್ತೈತಿ. ಆದ್ರೆ ಇಲ್ಲಿ ಬಿಜಾಪುರದಲ್ಲಿ ಸಂಘಟನೆಗಳು ಎದಕ್ಕೆ ಕೆಲಸ ಮಾಡ್ತಾವ ಅಂತಂದ್ರೆ ಇಂಥವೆಲ್ಲ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಯಾರಿಗೆ ಒಳ್ಳೇದಾಗಲಿ ಬಿಡ್ಲಿ ತಮ್ಮ ಪ್ರಯತ್ನವಂತರು ನಿರಂತರವಾಗಿ ಇರ್ತಾರೆ. ಯಾಕಂತಂದ್ರೆ ಇದೆಲ್ಲ ನಮ್ಗೆ ಇವತ್ತು ಬಂದಾಗ ಗೊತ್ತಾಗ್ತದ. ನಾವು ಅಲ್ಲಿ ಎದಕ್ಕೆ ಕೂತಾಡ್ತಂದ್ರೆ ಏನೋ ಕೂತಾಡ್ತು ಗೊತ್ತು ಯಾರು ತಿಳಿ ಕಳ್ಸ್ಕೊಳಂಗಿಲ್ಲ. ಅದಕ್ಕಾಗಿ ಏನೈತೆ ನಮ್ಮ ಅಖಿಲ ಭಾರತ ಜಂಜಮ್ ಅಸೋಸಿಯೇಷನ್ ಹೆಸರು ಜಮಾದಾರರ ನೇತೃತ್ವದಲ್ಲಿ ಅವ್ರು ಹೇಳಿದ್ರು ನಾವೆಲ್ಲರ ಸಂಪೂರ್ಣ ಅಂದ್ರೆ 2-3 ಮಂದಿ ಹೋದ್ರೆ ಬಿಜಾಪುರ ಜನತೆಗೆ ಮತ್ತೆ ಎಲ್ಲರಿಗೆ ಯಾರಿಗೂ ಗೊತ್ತಾಗಂಗಿಲ್ಲ. ನಾವು ಸಮಸ್ತ ಬಹಳ ಜನರಿಗೆ ಕರ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಅವರು ಎಂಟಾರ ವಿರುದ್ಧಗಳಿಂದ ಅಲ್ಲಿ ಪ್ರಯತ್ನ ಮಾಡಿ ಇವತ್ತು ಕರ್ಕೊಂಡು ಬಂದು ನಿಮ್ಗೆ ಸೇವೆ ಕೊಡಿದ್ರೆ ಮತ್ತೆ ಯೂಸುಫ್ ಜಮಾದಾರ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಏನೇ ಬೇಕಾದ್ರೂ ತನ್ನ ಮನದಿಂದ ನಮಗೆ ಯಾವಾಗ ನಿಮ್ಮದು ಏನೇ ಹೋರಾಟ ಮುಂದಿನ ಇತ್ತಪ್ಪ ಅಂತಂದ್ರೆ ನಮ್ಮ ಅಧ್ಯಕ್ಷರಿಗೆ ಒಂದು ಹೇಳಿದ್ರಪ್ಪ ಅಂತಂದ್ರೆ ನಮ್ಗೆ ಹೆಚ್ಚಿನ ಜನಸಂಖ್ಯೆ ತಂದ್ರೆ ನಿಮ್ಮ ಜೊತೆ ನಾವು ಸಂಗಡಿಗರಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಬಹಳ ದೀರ್ಘಕಾಲವನ್ನು ಅವರೆಲ್ಲ ಸಂಘಟನೆಯಲ್ಲಿ ಮಾಡಿದವರು, ನಾವೆಲ್ಲ ಈಗ ಬಂದವರು. ಅದಕ್ಕಾಗಿ ಎಲ್ಲ ಸಂಘಟನೆದವರು ನೂರಾರು ಸಂಘಟನೆಯ ಮುಖಂಡರು ಕೂಡಿ ಈ ಕಾರ್ಯಕ್ರಮದ ಇದು ಇಲ್ಲಿಗೆ ನಿಂದ್ರಸಂಗಿಲ್ಲ. ಅವರು
ಇದು ಸಂಪೂರ್ಣ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುತ್ತಾನೆ ಅವ್ರು ಕೈ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಏನೇ ಸಂದರ್ಭ ಬಂದ್ರೆ ನಾವು ಅದಕ್ಕೆ ಸಾಥ್ ಕೊಡ್ತೇವೆ ಅಂತ ಹೇಳ್ಕೊತ ನನಗೆ ಮಾತಾಡ್ಲಿಕ್ಕೆ ಸಮಯ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಮುಖಂಡರಿಗೆ ಕೂಡ ನಮಸ್ಕರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಹಾಗೆ ಅಖಿಲ ಭಾರತೀಯ ಜಂಜಮ್ ಅಸೋಸಿಯೇಷನ್ ಪರವಾಗಿ ಕೊಡ್ತಿದ್ದಾರೆ. ದಯವಿಟ್ಟು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।